ಬ್ರೇಕ್ ನಂತರ ಮತ್ತೆ ಸ್ವಾಗತ. ಚಿತ್ರದುರ್ಗದ ಮನೆಯಲ್ಲಿ 5 ಅಸ್ಥಿಪಂಜರ ಪತ್ತೆ ಕೇಸ್ ಪ್ರಕರಣ. ಡೆತ್ ನೋಟ್ ಬರೆದಿಟ್ಟು ವಿಷ ಸೇವಿಸಿದ್ರ ಈ 5 ಅಸ್ಥಿಪಂಜರ ಏನು ಸಿಕ್ಕಿದೆ, ಆ 5 ವಿಷ ಏನಾದರೂ ಸೇವಿಸಿದಾರ? ಪೊಲೀಸರಿಗೆ ಮನೆಯಲ್ಲಿ ಡೆತ್ ನೋಟ್ ಸಿಕ್ಕ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. 5 ಸಾಯುವ ಮುನ್ನ ಬರೆದಿದ್ದಾರೆ ಎನ್ನಲಾದಂಥ ಡೆತ್ ನೋಟ್ ವಿಷ ಸೇವಿಸಿ ಆತ್ಮಹತ್ಯೆಗೆ ಶರಣಾಗಿರಬಹುದು ಎಂಬ ಶಂಕೆ ಮತ್ತಷ್ಟು ಬಲವಾಗಿದೆ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸಂದೇಶ್ ನೀಡ್ತಾರೆ. ನೇರ ಸಂಪರ್ಕಕ್ಕೆ ಜಾಯಿನ್ ಆಗಿದ್ದಾರೆ. ಸಂದೇಶ್, ಈಗಾಗಲೇ ಚಿತ್ರದುರ್ಗದಲ್ಲಿ 5 ಡೆತ್ ನೋಟ್ನ ಬರೆದಿಟ್ಟು ಸಾವಿಗೆ ಶರಣಾಗಿದ್ದಾರೆ ಎಂಬ ಬಗ್ಗೆ ಪ್ರಾಥಮಿಕವಾಗಿ ಸಿಗ್ತಾ ಇರುವಂತಹ ಮಾಹಿತಿ ಏನು ಸಿಗ್ತದೆ? ಹೆಚ್ಚಿನ ಮಾಹಿತಿ ಸಂದೇಶ್. ಮಧುಸೂದನ್, ಚಿತ್ರದುರ್ಗದಲ್ಲಿ 5 ಅಸ್ಥಿಪಂಜರ ಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಬಿಗ್ ಟ್ವಿಸ್ಟ್ ಸಿಗ್ತಾ ಇರುವಂತದ್ದು. ಯಾಕಂದ್ರೆ ಪರಿಶೀಲನೆ ಸಂದರ್ಭದಲ್ಲಿ ಅಥವಾ ತನಿಖೆಯ ಸಂದರ್ಭದಲ್ಲಿ ಈಗ ಸದ್ಯ ಆ ಒಂದು ನಿವಾಸದ ಒಳಗೆ ಡೆತ್ ನೋಟ್ ಕೂಡ ಲಭ್ಯವಾಗಿದೆ ಅನ್ನೋ ಮಾಹಿತಿಗಳು ಹೊರಬೀಳ್ತಾ ಇದೆ. ಅಂದ್ರೆ ಪ್ರಮುಖವಾಗಿ ಅವರು ಡೆತ್ ನೋಟ್ ಅನ್ನ ಬರೆದು ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ದಾರೆ ಅನ್ನೋ ಮಾಹಿತಿ ಈಗ ಸದ್ಯ ಹೊರಬೀಳ್ತಾ ಇರುವಂತದ್ದು. ಯಾಕಂದ್ರೆ ಒಳಗಡೆ ಪರಿಶೀಲನೆ ಸಂದರ್ಭದಲ್ಲಿ ಪೊಲೀಸರಿಗೆ ಡೆತ್ ನೋಟ್ ಲಭ್ಯವಾಗಿದೆ. ಅಂದ್ರೆ 2019ರಲ್ಲಿ ಅವರು ವಿಷ ಸೇವಿಸಿ ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ದಾರೆ ಅನ್ನೋದಕ್ಕೆ ಪುಷ್ಟಿ ನೀಡುವಂತ ಒಂದು ಡೆತ್ ನೋಟ್ ಈಗ ಲಭ್ಯವಾಗಿರುವಂತದ್ದು. ಆ ಡೆತ್ ನೋಟ್ ನಲ್ಲೂ ಕೂಡ ಪ್ರಮುಖವಾಗಿ ಸಾಕಷ್ಟು ವಿಚಾರಗಳನ್ನ ಮೆನ್ಷನ್ ಮಾಡಿದ್ದಾರೆ. 2013ರಲ್ಲಿ ಜಗನ್ನಾಥ್ ರೆಡ್ಡಿ ಅವರ ಪುತ್ರ ನರೇಂದ್ರ ರೆಡ್ಡಿ ಅವರು ಕೂಡ ಸಾಕಷ್ಟು ಕೇಸ್ಗಳಲ್ಲಿ ಭಾಗಿಯಾಗಿದ್ರು. ಅದನ್ನ ಸಹಿಸಿಕೊಳ್ಳೋಕಾಗ್ದಂಗೆ, ಅಂದ್ರೆ ಆತನ ಮೇಲಿರುವಂತಹ ಸಾಕಷ್ಟು ಕೇಸ್ಗಳನ್ನ ನೋಡಿ ಸಾಕಷ್ಟು ಬೇಸತ್ತು ಈ ರೀತಿಯ ಕೃತ್ಯವನ್ನು ಮಾಡಿಕೊಂಡಿದ್ದಾರೆ ಅನ್ನೋ ಮಾಹಿತಿಗಳು ಹೊರಬೀಳ್ತಾ ಇರುವಂತದ್ದು. ಯಾಕಂದ್ರೆ ಆ ಡೆತ್ ನೋಟ್ ಅಲ್ಲಿರುವಂತಹ ಕಂಟೆಂಟ್ ಗಳನ್ನ ನೋಡಿ ಈಗಾಗಲೇ ಪೊಲೀಸರು ಅದರ ಬೇಸಿಸ್ ಮೇಲೆ ಯಾವ ಕಾರಣಕ್ಕಾಗಿ ಇವರು ವಿಷವನ್ನ ಸೇವಿಸಿದ್ದಾರೆ ಅಥವಾ ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಆ ಡೆತ್ ನೋಟ್ ಅನ್ನ ಒಂದು ಕಡೆ FSL ಗೆ ಕಳಿಸೋದಕ್ಕೆ ಎಲ್ಲಾ ರೀತಿಯ ಸಿದ್ಧತೆಯನ್ನ ಮಾಡ್ಕೊಂಡ್ರೆ, ಮತ್ತೊಂದು ಕಡೆ ಸಿಕ್ಕಿರುವಂತಹ ಅಷ್ಟು 5 ಅಸ್ಥಿಪಂಜರಗಳ ಒಂದು FSL ರಿಪೋರ್ಟ್ ಅನ್ನ ಕೂಡ ಪಡಿಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಒಂದು ಕಡೆ ಪೊಲೀಸರು ಕೆಲಸವನ್ನ ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ಸಿಕ್ಕಿರುವಂತಹ ಡೆತ್ ನೋಟ್ ನ ಅಂಶಗಳನ್ನ ನಾವು ನೋಡೋದಾದ್ರೆ 2013ರಲ್ಲಿ ನರೇಂದ್ರ ರೆಡ್ಡಿ ಅವರು ಖಾಸಗಿ ಕಂಪನಿಯಲ್ಲಿ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ. ಅದೇ 2013ರಲ್ಲಿ ಬಿಡದಿಯಲ್ಲಿ ಒಂದು ಕೇಸ್ ದಾಖಲಾಗುತ್ತೆ ನರೇಂದ್ರ ರೆಡ್ಡಿಯ ವಿರುದ್ಧ. ಅಲ್ಲಿ ಒಂದು ವಾಹನವನ್ನ ತಡೆದು ರಾಬರಿ ಮಾಡಿರೋದಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಕರಣ ದಾಖಲಾಗುತ್ತೆ. ಅದಾದ ಬಳಿಕ 2019ರಲ್ಲಿ, ಯಾಕಂದ್ರೆ ಮೇಲಿಂದ ಮೇಲೆ ಕೇಸ್ ದಾಖಲಾಗ್ತಾ ಇರುತ್ತೆ, ಜೊತೆಗೆ ಆ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಮತ್ತೊಂದು ಕಡೆ ಚೀಟಿಂಗ್ ಕೇಸ್ ಕೂಡ ಇರುತ್ತೆ, ಜೊತೆಗೆ ಇಲ್ಲಿ ವಾಹನ ತಡೆದು ದರೋಡೆ ಮಾಡಿರುವಂತಹ ಒಂದು ರಾಬರಿ ಕೇಸ್ ಕೂಡ ಇರುತ್ತೆ. ಆ ರಾಬರಿ ಕೇಸ್ಗೆ ಸಂಬಂಧಪಟ್ಟಂತೆ ಪದೇ ಪದೇ ಪೊಲೀಸರು ಕೂಡ ಬಂದು ಹೋಗ್ತಿರ್ತಾರೆ. ಇದರಿಂದ ಬೇಸತ್ತಂತಹ ಜಗನ್ನಾಥ್ ರೆಡ್ಡಿ ಹಾಗೆ ಅವರ ಕುಟುಂಬಸ್ಥರು ವಿಷವನ್ನ ಸೇವಿಸಿ ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ದಾರೆ ಅನ್ನೋದು ಆ ಡೆತ್ ನೋಟ್ ನ ಕಂಪ್ಲೀಟ್ ಆದ ಒಂದು ಸಾರಾಂಶ. ಹಾಗಾಗಿ ಈಗ ಸದ್ಯ ಸಿಕ್ಕಿರುವಂತಹ ಡೆತ್ ನೋಟ್ ನ ಆಧಾರದ ಮೇಲೆ ಮುಂದಿನ ತನಿಖೆಯನ್ನ ಪೊಲೀಸರು ನಡೆಸಲಿದ್ದಾರೆ. ಮಧುಸೂದನ್, ಧನ್ಯವಾದ ಸಂದೇಶ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.